Hi everyone, welcome back to our YouTube channel. Today we are going to discuss about future perfect tense. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪರಿಪೂರ್ಣ ಭವಿಷ್ಯತ್ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪರಿಪೂರ್ಣ ಭವಿಷ್ಯತ್ ಕಾಲವನ್ನು ಕಲಿಯೋಕ್ಕಿಂತ ಮುಂಚೆ ನಾವು ಈ ಹಿಂದೆ ಫ್ಯೂಚರ್ ಕಂಟಿನ್ಯೂವಸ್ ಟೆನ್ಸ್ ಅಂದರೆ ನಿರಂತರ ಭವಿಷ್ಯತ್ ಕಾಲದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಇವತ್ತು ನಾವು ನೋಡ್ತಿರ್ತಕ್ಕಂಥದ್ದು ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು ಥರ್ಡ್ ಟೈಪ್ ಆಫ್ ದಿ ಫ್ಯೂಚರ್ ಟೆನ್ಸ್ ಆಗಿರುವಂಥದ್ದು. ಸೊ ಈ ಟೆನ್ಸನ್ನು ನೋಡೋಕ್ಕಿಂತ ಮುಂಚೆ ನಾವು ಈಗಾಗಲೇ ಮಾಡಿದಂಥ 10 ಟೆನ್ಸಸ್ಗಳನ್ನು ನೋಡಿ ಈ ಟೆನ್ಸ್ ನೋಡಿದ್ರೆ ತಮಗೆ ಇನ್ನಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಟಾಪಿಕನ್ನು ಶುರು ಮಾಡೋಣ. ಸೊ ನಾವು ಈಗಾಗಲೇ ಹೇಳಿದ ಹಾಗೆ ಇದೊಂದು ಥರ್ಡ್ ಟೈಪ್ ಆಫ್ ದಿ ಫ್ಯೂಚರ್ ಟೆನ್ಸ್ ಆಗಿರ್ತಕ್ಕಂಥದ್ದು. ಸೊ ಈ ಟೆನ್ಸ್ಗೂ ಕೂಡ ನಾನು ಇಲ್ಲಿ ಯೂಸೇಜನ್ನು ತಂದಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಯೂಸೇಜ್ ಈ ರೀತಿಯಾಗಿರ್ತಕ್ಕಂಥದ್ದು, ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿನೋಟ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ವಿಲ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ಫ್ಯೂಚರ್ ಅನ್ನುವಂಥದ್ದು. ಅಂದರೆ ಭವಿಷ್ಯದಲ್ಲಿ ಒಂದು ಕ್ರಿಯೆ ಅಥವಾ ಘಟನೆ ನಡೆದು ಪೂರ್ಣಗೊಂಡ ಬಗೆಯನ್ನು ಈ ಒಂದು ಟೆನ್ಸ್ ಹೇಳ್ತದೆ ಅಂತ ನೋಡ್ತೀವಿ. ಸೊ ಯಾವ ರೀತಿ ಅನ್ನುವಂಥದ್ದು ನಮಗೀಗ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನಾನಿಲ್ಲಿ ಈ ಒಂದು ಹೇಳಿಕೆಗೆ ಸ್ಪಷ್ಟನೆಯನ್ನು ನೀಡಲಿಕ್ಕೆ ಇಲ್ಲಿ 2 ಎಕ್ಸಾಂಪಲ್ಸ್ಗಳನ್ನು ಸೆಟ್ ಮಾಡಿರ್ತಕ್ಕಂಥದ್ದು. ಸೊ ಫಸ್ಟ್ ಒನ್ ಎಕ್ಸಾಂಪಲ್ ಬಂದು, ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ಮೈ PhD ಬೈ 2026. ಅಂದರೆ ನಾನು 2026ರಲ್ಲಿ ನನ್ನ ಒಂದು PhDಯನ್ನು ಮುಗಿಸಿರುತ್ತೇನೆ ಅನ್ನುವಂಥದ್ದು. ನಾನು ನನ್ನ ಒಂದು PhDಯನ್ನು 2026ರಲ್ಲಿ ಮುಗಿಸಿರುತ್ತೇನೆ ಅಂತಕ್ಕಂಥದ್ದು. ಸೊ ಇನ್ನೂ ಮುಗಿದಿಲ್ಲ, ಆವಾಗ ಮುಗೀತದೆ ಅನ್ನುವಂಥದ್ದು ಭವಿಷ್ಯದಲ್ಲಿ ಒಂದು ಕ್ರಿಯೆ ಪೂರ್ಣಗೊಂಡಿರ್ತದೆ ಅಥವಾ ಪರಿಪೂರ್ಣವಾಗಿರುತ್ತದೆ ಅಂತ ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇದು ನಾವು ಕೊಟ್ಟಂಥ ಯೂಸೇಜ್ಗೆ ಜಸ್ಟಿಫಿಕೇಷನ್ನ ಕೊಡ್ತಿದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಒನ್ ಎಕ್ಸಾಂಪಲ್ ನೋಡಿ, ದೇ ವಿಲ್ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್ ಇನ್ 2 months ಅನ್ನುವಂಥದ್ದು. ಸೊ ಅವರು 2 ತಿಂಗಳಲ್ಲಿ ಇಂಗ್ಲೀಷ್ ಗ್ರಾಮರ್ನ ಪರ್ಫೆಕ್ಟಾಗಿ ಕಲಿತಿರುತ್ತಾರೆ ಅನ್ನುವಂಥದ್ದು. ಇನ್ನೂ ಕಲಿತಿರುತ್ತಾರೆ ಅಂದರೆ ಮುಂದೆ ಕಲಿತು ಮುಗಿಸಿರ್ತಾರೆ 2 ತಿಂಗಳಲ್ಲಿ ಅನ್ನುವಂಥದ್ದು. ಸೊ ಇದು ಕೂಡ ನಾವು ಕೊಟ್ಟಂತಹ ಯೂಸೇಜ್ಗೆ ಜಸ್ಟಿಫಿಕೇಷನ್ ನೀಡ್ತಿದೆ. ಸೊ ಈ 2 ಎಕ್ಸಾಂಪಲ್ಗಳು ಮತ್ತು ಈ ಒಂದು ಯೂಸೇಜು ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಯಾವ ರೀತಿಯಾಗಿ ಫಂಕ್ಷನನ್ನು ಮಾಡ್ತದೆ, ಅನ್ನೋದಕ್ಕೆ ಸ್ಪಷ್ಟನೆಯನ್ನು ನೀಡ್ತಿರ್ತಕ್ಕಂಥದ್ದು. ಸೊ ಈಗ ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನಾವು 2 ರೀತಿಯಲ್ಲಿ ನೋಡ್ತೀವಿ. ಫಸ್ಟ್ ಒನ್ ಬಂದು ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಮುಖ್ಯ ಸಹಾಯಕ ಕ್ರಿಯಾಪದಗಳು ಅಂತ ನೋಡ್ತೀವಿ. ಅಂದರೆ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಸಹಾಯಕ ಕ್ರಿಯಾಪದಗಳು ಯಾವುವು? ಶಾಲ್ ಮತ್ತು ವಿಲ್ ಅನ್ನುವಂಥದ್ದು. ಸೊ ಇವುಗಳ ಮುಂದ್ಗಡೆ ಇಲ್ಲಿ ಹ್ಯಾವ್ ಅನ್ನುವಂಥ ಒಂದು ಅಡಿಷ್ನಲ್ ಹೆಲ್ಪಿಂಗ್ ವರ್ಬನ್ನು ನೋಡ್ತೀವಿ ನಾವು ಈ ಒಂದು ಟೆನ್ಸಲ್ಲಿ. ಹ್ಯಾವ್ ಅಂತಕ್ಕಂಥದ್ದು ಏನಿದು ಅಡಿಷ್ನಲ್ ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತೀವಿ. ಸೊ ಈ ಒಂದು 3 ಹೆಲ್ಪಿಂಗ್ ವರ್ಬ್ಸ್ಗಳು ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ನೋಡ್ತೇವೆ. ಸೊ ಇವುಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ಟೇಬಲ್ ಮೂಲಕ ಕಲಿತಾ ಹೋಗೋಣ. ನೋಡಿ, ನಾವು ಈಗಾಗಲೇ ಹೇಳಿದ ಹಾಗೆ 4 ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಮೂಲಕ ನಾವು ಟೆನ್ಸನ್ನು ಕಲಿತಾ ಬರ್ತಿರ್ತಕ್ಕಂಥದ್ದು. ಪ್ರಮುಖ ಕಾರಣ ಬಂದು ತಮಗೆ ಪ್ರಾಕ್ಟೀಸ್ ಆಗಲಿ ಮತ್ತು ಡಿಫ್ರೆಂಟ್ ಒಂದೇ ಒಂದು ಸೆಂಟೆನ್ಸನ್ನು ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಮೂಲಕ ನಾವು ಮಾಡೋದನ್ನು ಕಲಿಬೇಕು ಅನ್ನುವಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಒಂದೇ ಟೆನ್ಸನ್ನು ಮತ್ತು ಒಂದೇ ಸೆಂಟೆನ್ಸನ್ನು 4 ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಮೂಲಕ ಕಲಿತಾ ಬರ್ತಿರ್ತಕ್ಕಂಥದ್ದು. ಸೊ ಈಗ ನಾನು ಬೇರೆ ಬೇರೆ ಎಕ್ಸಾಂಪಲ್ಗಳು ಬೇಕಾದರೆ ಕೊಡ್ಬೋದು, ಆದರೆ ಒಂದೇ ಕೊಡಲಿಕ್ಕೆ ಕಾರಣ ಒಂದು ಯಾವುದೇ ಒಂದು ತಮ್ಮ ವಾಕ್ಯವನ್ನು ಕೊಟ್ಟಾಗ 4 ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ನಲ್ಲಿ ಮಾಡಲಿಕ್ಕೆ ಬರಬೇಕು ಅನ್ನುವಂತಹ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈ ರೀತಿ ಮಾಡ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಟೇಬಲನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ನಲ್ಲಿದ್ದಾಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಯಾವ ರೀತಿಯಾದಂಥ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಮೊದಲಿಗೆ ಏನು ಮಾಡಬೇಕು, ನಾವಿಲ್ಲಿ ಸಬ್ಜೆಕ್ಟನ್ನು ಬರಿಬೇಕು, ಇದು ಫಾರ್ಮುಲಾ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಹೆಲ್ಪಿಂಗ್ ವರ್ಬ್ ಏನಾಗಿರ್ತವೆ ಇಲ್ಲಿ? ಶಾಲ್ ಹ್ಯಾವ್ ಆ್ಯಂಡ್ ವಿಲ್ ಹ್ಯಾವ್ ಆಗಿರ್ತವೆ. ನೆಕ್ಸ್ಟ್ ಮೇನ್ ವರ್ಬ್ V3 ಫಾರ್ಮುಲಾ ಇರ್ತದೆ.
ನೆಕ್ಸ್ಟು ಆಬ್ಜೆಕ್ಟ್ ಬರೆದು ಕೊನೆಯಲ್ಲಿ ಫುಲ್ ಸ್ಟಾಪನ್ನು ಕೊಡಬೇಕು. ಸೊ ಈ ರೀತಿಯಾದಂಥ ಫಾರ್ಮುಲಾವನ್ನು ನಾವು ಇಲ್ಲಿ ನೋಡ್ತೀವಿ. ಯಾವ ಟೆನ್ಸ್ ಇದ್ದಾಗ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಮತ್ತು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ. ಸೊ ಟೇಬಲ್ ನೋಡೋಣ. ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಐ ಶಾಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನಾನು 5 ಗಂಟೆಗೆ ಧಾರವಾಡ ತಲುಪಿರುತ್ತೇನೆ ಅನ್ನುವಂಥದ್ದು. ನಾನು 5 ಗಂಟೆಗೆ ಧಾರವಾಡ ತಲುಪಿರುತ್ತೇನೆ. ಸೊ ಇದು ಒಂದು ಸೆಂಟೆನ್ಸ್. ಸೊ ಇದಾದ ಬಳಿಕ ಪ್ಲೂರಲ್ ಫಸ್ಟ್ ಪರ್ಸನ್, ವಿ ಶಾಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನಾವು 5 ಗಂಟೆಗೆ ಧಾರವಾಡ ತಲುಪಿರುತ್ತೇವೆ ಅನ್ನುವಂಥದ್ದು. ಸೊ ಇನ್ನೂ ತಲುಪಿಲ್ಲ, ಮುಂದೆ ತಲುಪಿರುತ್ತೇವೆ ಅಂತ ಈಗಲೇ ಹೇಳ್ತಿದ್ದೀವಿ. ಸೊ ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ಯು ವಿಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀನು 5 ಗಂಟೆಗೆ ಧಾರವಾಡ ತಲುಪಿರುತ್ತಿ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್, ಯು ವಿಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀವು 5 ಗಂಟೆಗೆ ಧಾರವಾಡ ತಲುಪಿರುತ್ತೀರಿ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್, ಹಿ ವಿಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವನು 5 ಗಂಟೆಗೆ ಧಾರವಾಡ ತಲುಪಿರುತ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಸಿ ವಿಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವಳು 5 ಗಂಟೆಗೆ ಧಾರವಾಡ ತಲುಪಿರುತ್ತಾಳೆ. ಇಟ್ ವಿಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅದು 5 ಗಂಟೆಗೆ ಧಾರವಾಡ ತಲುಪಿರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್, ದೇ ವಿಲ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವರು 5 ಗಂಟೆಗೆ ಧಾರವಾಡ ತಲುಪಿರುತ್ತಾರೆ ಅಥವಾ ಅವು 5 ಗಂಟೆಗೆ ಧಾರವಾಡ ತಲುಪಿರುತ್ತವೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಕನ್ನಡದ ಅರ್ಥವನ್ನು ಕೊಡುವಂಥ ಎಲ್ಲ ವಾಕ್ಯಗಳು ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ಗೆ ಎಕ್ಸಾಂಪಲ್ಸ್ಗಳಾಗಿರೋದು ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ಕೊಟ್ಟಂಥ ಫಾರ್ಮುಲಾ 100% ಆಗಿ ಫಾಲೋ ಆಗಿದೆ ಅಥವಾ ಇಲ್ಲ ಅನ್ನುವಂಥದ್ದಕ್ಕೆ ಚೆಕ್ ಮಾಡೋಣ. ಮೊದಲಿಗೆ ನೋಡಿ, ಫಾರ್ಮುಲಾದಲ್ಲಿ ನಾವೇನು ಹೇಳಿದೆ, ಮೊದಲಿಗೆ ಸಬ್ಜೆಕ್ಟನ್ನು ಬರೀಬೇಕಂತ ಹೇಳಿದ್ವಿ. ಇಲ್ಲಿ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್, ಅದಾದ ಬಳಿಕ ಹೆಲ್ಪಿಂಗ್ ವರ್ಬ್ ಬರೀಬೇಕಂತ ಹೆಲ್ಪಿಂಗ್ ವರ್ಬ್ ಏನಿದೆ, ಶಾಲ್ ಹ್ಯಾವ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ಸೊ ನೆಕ್ಸ್ಟ್ ಮೇನ್ ವರ್ಬ್ V3, M3 ಮೇನ್ ವರ್ಬ್ V3 ಅಂತ. ಸೊ V3 ಫಾರ್ಮುಲಾ ಇರ್ಬೇಕಂತ ಹೇಳಿದ್ವಿ, ರೀಚ್ಡ್ V3 ಆಗುವಂಥದ್ದು. ಸೊ ನೆಕ್ಸ್ಟ್ ಧಾರವಾಡ ಬೈ 5 o'clock ಅಂತಕ್ಕಂಥದ್ದು ಏನಿದು ಆಬ್ಜೆಕ್ಟ್. ಸೊ ಕೊನೆಯಲ್ಲಿ ಫುಲ್ ಸ್ಟಾಪ್ ಇರ್ತಕ್ಕಂಥದ್ದು. ಸೊ ನಾವು ಕೊಟ್ಟಂತಹ ಫಾರ್ಮುಲಾ ಇಲ್ಲಿ 100% ಆಗಿ ಏನಾಗಿರ್ತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥದ್ದು. ಅಂದರೆ ನಾವು ಕೊಟ್ಟಂಥ ಫಾರ್ಮುಲಾ ಮತ್ತು ಟೇಬಲ್ ಪರಸ್ಪರ ಟ್ಯಾಲಿ ಆಗ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಮಾಡಿದಂಥ ಟೇಬಲ್ ಆಗಿರ್ಬೋದು, ಫಾರ್ಮುಲಾ ಆಗಿರ್ಬೋದು ಸರಿಯಾಗಿದೆ ಅಂತ ಭಾವಿಸಬೇಕು. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಸೊ ದಿಸ್ ಈಸ್ ವಾಟ್ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಇದಾದ ಬಳಿಕ ನಾವೀಗ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸನ್ನು ನೋಡೋಣ. ಸೊ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸಲ್ಲಿ ಈ ಒಂದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಯಾವ ರೀತಿಯಾದಂಥ ಸೆಂಟೆನ್ಸ್ ಸ್ಟ್ರಕ್ಚರ್ನ ಹೊಂದಿರ್ತದೆ ಅನ್ನುವಂಥದ್ದು. ಸೊ ಇದನ್ನು ಮೊದಲಿಗೆ ಫಾರ್ಮುಲಾದೊಂದಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಏನು ಮಾಡಬೇಕು, ಸಬ್ಜೆಕ್ಟನ್ನು ಬರಿಬೇಕು. ಸೊ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು, ನೆಕ್ಸ್ಟ್ ನಾಟನ್ನು ಬರಿಬೇಕು, ಆಮೇಲೆ ಹ್ಯಾವನ್ನು ಬರಿಬೇಕು, ಮೇನ್ ವರ್ಬ್ V3 ಫಾರ್ಮಲ್ಲಿದ್ದು ಆಬ್ಜೆಕ್ಟ್ ಬರೆದು ಕೊನೆಯಲ್ಲಿ ಫುಲ್ ಸ್ಟಾಪ್ ಕೊಡಬೇಕು ಅನ್ನುವಂಥದ್ದು. ಸೊ ಇಲ್ಲಿಯೂ ಹಾಗೆ ಆಲ್ಮೋಸ್ಟ್ ಅಸರ್ಟಿವ್ ಪಾಸಿಟಿವಲ್ಲಿ ಇದ್ದ ಹಾಗೆಯೇ ಅಲ್ಲಿ ಶಾಲ್ ಹ್ಯಾವ್ ವಿಲ್ ಹ್ಯಾವ್ ಜೊತೆಗೆ ಬರ್ತಿದ್ವು. ಆದರೆ ಇಲ್ಲಿ ಹಾಗಲ್ಲ, ಶಾಲ್ ಮತ್ತು ಹ್ಯಾವ್ ಮಧ್ಯದಲ್ಲಿ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್ ಆ್ಯಡ್ ಆಗುವಂಥದ್ದು. ಸೊ ಇಲ್ಲಿ ಶಾಲ್ ಅಂತಕ್ಕಂಥದ್ದು ಇದು ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್, ಆಮೇಲೆ ಹ್ಯಾವ್ ಅಂತಕ್ಕಂಥದ್ದು ಅಡಿಷ್ನಲ್ ಹೆಲ್ಪಿಂಗ್ ವರ್ಬ್. ಮತ್ತೆ ಹೇಳ್ತಿದ್ದೀನಿ, ನೆನಪಿಟ್ಕೊಳ್ಳಿ. ಸೊ ಈಗ ಟೇಬಲನ್ನು ನೋಡಿ ಇನ್ನಷ್ಟು ತಿಳ್ಕೊಳ್ಳೋಣ. ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಐ ಶಾಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಐ ಶಾಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅಂದರೆ ನಾನು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ಸೊ ಇದು ವಿರುದ್ಧವಾಗಿ ಯಾವುದಕ್ಕೆ, ಅಸರ್ಟಿವ್ ಪಾಸಿಟಿವ್ಗೆ. ಪ್ಲೂರಲ್ ಫಸ್ಟ್ ಪರ್ಸನ್, ವಿ ಶಾಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನಾವು 5 ಗಂಟೆಗೆ
ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ಯು ವಿಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀನು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ಪ್ಲೂರಲ್ ಸೆಕೆಂಡ್ ಪರ್ಸನ್, ಯು ವಿಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀವು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ಸಿಂಗ್ಯುಲರ್ ಥರ್ಡ್ ಪರ್ಸನ್, ಹಿ ವಿಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವನು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ಸಿ ವಿಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವಳು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ಇಟ್ ವಿಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅದು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ಪ್ಲೂರಲ್ ಥರ್ಡ್ ಪರ್ಸನ್, ದೇ ವಿಲ್ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವರು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅಥವಾ ಅವು 5 ಗಂಟೆಗೆ ಧಾರವಾಡ ತಲುಪಿರೋದಿಲ್ಲ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ನ ಹೊಂದಿರತಕ್ಕಂಥದ್ದು ಯಾವೊಂದು ಟೈಪ್ ಆಫ್ ಸೆಂಟೆನ್ಸಲ್ಲಿ ಅಸರ್ಟಿವ್ ನೆಗೆಟಿವಲ್ಲಿ ಅದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಅನ್ನುವಂಥದ್ದು. ಸೊ ಇಲ್ಲಿ ಕೂಡ ನಾವು ಕೊಟ್ಟಂಥ ಫಾರ್ಮುಲಾ ಕರೆಕ್ಟಾಗಿ ಅಂದರೆ 100% ಆಗಿ ಫಾಲೋ ಆಗಿದೆಯಾ ಅಥವಾ ಇಲ್ಲ ಅನ್ನುವಂಥದ್ದು ಈಗ ಚೆಕ್ ಮಾಡೋಣ. ಸೊ ನೋಡಿ, ನಾನೀಗ ಪ್ಲೂರಲ್ ಫಸ್ಟ್ ಪರ್ಸನಲ್ಲಿ ಇರ್ತಕ್ಕಂಥ ಒಂದು ವಾಕ್ಯವನ್ನು ಆಯ್ಕೆ ಮಾಡ್ಕೊಳ್ತಿದ್ದೀನಿ. ತಾವು ಯಾವ ಪರ್ಸನಲ್ಲಿ ಬೇಕಾದರೂ ಒಂದು ವಾಕ್ಯನ ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಏನು ಇರ್ಬೇಕಂತ ಸಬ್ಜೆಕ್ಟ್ ಇರ್ಬೇಕಂತಿದ್ದು, ವಿ ಅಂತಕ್ಕಂಥ ಸಬ್ಜೆಕ್ಟ್ ನೆನಪಿರಲಿ. ಐ, ವಿ, ಯು, ಹಿ, ಸಿ, ಇಟ್, ದೇ ಇವೆಲ್ಲ ಸಬ್ಜೆಕ್ಟ್ಗಳು. ಸೊ ಅದಾದ ಬಳಿಕ ನೆಕ್ಸ್ಟ್ ಏನು ಹೇಳಿದ್ವಿ, ಹೆಲ್ಪಿಂಗ್ ವರ್ಬ್ ಇರ್ಬೇಕಂತ ಹೇಳಿದ್ವಿ. ಸೊ ಇಲ್ಲಿ ಶಾಲ್ ಅಂತಕ್ಕಂಥದ್ದು ಪ್ರಿನ್ಸಿಪಲ್ ಹೆಲ್ಪಿಂಗ್ ವರ್ಬ್. ಸೊ ಅದಾದ ಬಳಿಕ ನಾಟ್ ಬರಿಬೇಕಂತ ಹೇಳಿದ್ವಿ, ನಾಟನ್ನು ಬರ್ತೀವಿ. ನೆಕ್ಸ್ಟ್ ಹ್ಯಾವ್ ಬರಿಬೇಕಂತ ಹೇಳಿ ಹ್ಯಾವನ್ನು ಬರ್ತೀವಿ. ಹ್ಯಾವ್ ಅಂತಕ್ಕಂಥದ್ದು ಅಡಿಷ್ನಲ್ ಹೆಲ್ಪಿಂಗ್ ವರ್ಬ್ ಗೊತ್ತಿರಲಿ. ನೆಕ್ಸ್ಟ್ ರೀಚ್ಡ್ ಅಂತಕ್ಕಂಥದ್ದು ಮೇನ್ ವರ್ಬ್ V3 ಫಾರ್ಮಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಧಾರವಾಡ ಬೈ 5 o'clock ಅಂತಕ್ಕಂಥದ್ದು ಏನಿದು ಆಬ್ಜೆಕ್ಟ್. ಸೊ ಕೊನೆಯಲ್ಲಿ ಫುಲ್ ಸ್ಟಾಪನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿಯಾಗಿ ನಾವು ಕೊಟ್ಟಂತಹ ಫಾರ್ಮುಲಾ ಮತ್ತು ನಾವು ಹಾಕಿದಂಥ ಈ ಟೇಬಲ್ ಎರಡು 100% ಸರಿಯಾಗಿರ್ತಕ್ಕಂಥದ್ದು. ಹಾಗಾದರೆ ನಾವು ಮಾಡಿರ್ತಕ್ಕಂಥ ಟೇಬಲ್ ಆಗಿರ್ಬೋದು ಅಥವಾ ಒಂದು ಫಾರ್ಮುಲಾ ಆಗಿರ್ಬೋದು ಸರಿಯಾಗಿದೆ ಅಂತ ನಾವು ಭಾವಿಸಬೇಕು. ಸೊ ಇದು ತಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಸೊ ದಿಸ್ ಈಸ್ ವಾಟ್ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ನೋಡ್ತೇವೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಥರ್ಡ್ ಟೈಪ್ ಆಫ್ ಸೆಂಟೆನ್ಸ್ ಯಾವುದದು, ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಸೊ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು ಇಂಟ್ರೋಗೇಟಿವ್ ಪಾಸಿಟಿವ್ನಲ್ಲಿ ಯಾವ ರೀತಿಯಾದಂಥ ಒಂದು ಸೆಂಟೆನ್ಸ್ನ ರಚನೆಯನ್ನು ಹೊಂದಿರ್ತದೆ ಅಥವಾ ಸೆಂಟೆನ್ಸ್ನ ಸ್ಟ್ರಕ್ಚರನ್ನು ಹೊಂದಿರ್ತದೆ ಅನ್ನುವಂಥದ್ದು. ಸೊ ಮೊದಲಿಗೆ ಫಾರ್ಮುಲಾವನ್ನು ತಿಳ್ಕೊಂಡು ಆಮೇಲೆ ಟೇಬಲನ್ನು ನೋಡೋಣ. ಫಾರ್ಮುಲಾ ನೋಡಿ, ಮೊದಲಿಗೆ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಸೊ ಅಸರ್ಟಿವ್ ಅಲ್ಲಿ ನಾವು ಏನು ಮಾಡ್ತಿದ್ದೀವಿ, ಮೊದಲಿಗೆ ಸಬ್ಜೆಕ್ಟನ್ನು ಬರಿತಿದ್ದೀವಿ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು, ಎಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ನಲ್ಲಿ. ಅದಾದ ಬಳಿಕ ಸಬ್ಜೆಕ್ಟ್ ಬರಿಬೇಕು, ಅದಾದ ಬಳಿಕ ಹ್ಯಾವನ್ನು ಬರಿಬೇಕು. ಸೊ ಮೇನ್ ವರ್ಬ್ V3 ಫಾರ್ಮಲ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ V3 ಫಾರ್ಮಲ್ ಇರಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಇಡಬೇಕು. ಸೊ ಈ ರೀತಿಯಾದಂಥ ಒಂದು ಫಾರ್ಮುಲಾವನ್ನು ಬಳಕೆ ಮಾಡಿಕೊಂಡು ನಾನಿಲ್ಲಿ ಒಂದು ಟೇಬಲ್ನ ರಚನೆ ಮಾಡಿರ್ತಕ್ಕಂಥದ್ದು. ಸೊ ಟೇಬಲನ್ನು ಓದ್ತಾ ಇನ್ನಷ್ಟು ಅರ್ಥಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಶಾಲ್ ಐ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನಾನು 5 ಗಂಟೆಗೆ ಧಾರವಾಡ ತಲುಪಿರುತ್ತೇನಾ ಅನ್ನುವಂಥದ್ದು. ಸೊ ನಾನು ಹೇಳ್ಕೊಡ್ತಿರ್ತಕ್ಕಂಥ ರೀತಿ ತಮಗೆ ಅರ್ಥವಾಗ್ತಿದ್ದಲ್ಲಿ, ನನ್ನ ಮೆಥಡ್ ತಮಗೆ ಹಿಡಿಸಿದ್ದಲ್ಲಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಿದ್ದೀನಿ. ಸೊ ಅರ್ಥವಾಗ್ತಿದ್ದಲ್ಲಿ ಲೈಕ್ ಕೊಡಿ ಅಂತ ಹೇಳ್ತಿದ್ದೀನಿ. ಸೊ ನೋಡಿ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಶಾಲ್ ಐ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅಂದರೆ ನಾನು 5 ಗಂಟೆಗೆ ಧಾರವಾಡ ತಲುಪಿರುತ್ತೇನಾ ಅನ್ನುವಂಥದ್ದು. ಸೊ ಪ್ಲೂರಲ್ ಫಸ್ಟ್ ಪರ್ಸನ್, ಶಾಲ್ ವಿ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock.
ನಾವು 5 ಗಂಟೆಗೆ ಧಾರವಾಡ ತಲುಪಿರುತ್ತೇವಾ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ವಿಲ್ ಯು ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀನು 5 ಗಂಟೆಗೆ ಧಾರವಾಡ ತಲುಪಿರುತ್ತೀಯಾ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್, ವಿಲ್ ಯು ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀವು 5 ಗಂಟೆಗೆ ಧಾರವಾಡ ತಲುಪಿರುತ್ತೀರಾ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್, ವಿಲ್ ಹಿ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವನು 5 ಗಂಟೆಗೆ ಧಾರವಾಡ ತಲುಪಿರುತ್ತಾನ ಅನ್ನುವಂಥದ್ದು. ನೆಕ್ಸ್ಟ್ ವಿಲ್ ಸಿ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವಳು 5 ಗಂಟೆಗೆ ಧಾರವಾಡ ತಲುಪಿರುತ್ತಾಳ ಅನ್ನುವಂಥದ್ದು. ನೆಕ್ಸ್ಟ್ ವಿಲ್ ಇಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅದು 5 ಗಂಟೆಗೆ ಧಾರವಾಡ ತಲುಪಿರುತ್ತದ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಥರ್ಡ್ ಪರ್ಸನ್, ವಿಲ್ ದೇ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವರು 5 ಗಂಟೆಗೆ ಧಾರವಾಡ ತಲುಪಿರುತ್ತಾರಾ ಅಥವಾ ಅವು 5 ಗಂಟೆಗೆ ಧಾರವಾಡ ತಲುಪಿರುತ್ತಾವ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಅರ್ಥವನ್ನು ಕೊಡುವಂತಹ ಎಲ್ಲ ವಾಕ್ಯಗಳು ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ಗಳಾಗಿದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಕೆಯಾಗಿರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಈಗ ನಾನು ಈ ಫಾರ್ಮುಲಾ ಮತ್ತು ಸೆಂಟೆನ್ಸನ್ನು ಟ್ಯಾಲಿ ಮಾಡಲಿಕ್ಕೆ ಸೆಕೆಂಡ್ ಪರ್ಸನಲ್ಲಿ ಇರತಕ್ಕಂತಹ ಸಿಂಗ್ಯುಲರ್ ಸೆಕೆಂಡ್ ಪರ್ಸನಲ್ಲಿ ಇರತಕ್ಕಂಥ ವಾಕ್ಯವನ್ನು ಆಯ್ಕೆ ಮಾಡ್ಕೊಳ್ತಿದ್ವಿ. ತಾವು ಯಾವ ವಾಕ್ಯವನ್ನಾದರೂ ಆಯ್ಕೆ ಮಾಡಿಕೊಂಡು ಟ್ಯಾಲಿ ಮಾಡ್ಕೊಳ್ಬೋದು. ಸೊ ನೋಡಿ, ಮೊದಲಿಗೆ ನಾವು ಫಾರ್ಮುಲಾದಲ್ಲಿ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಇರಬೇಕಂತ ಹೇಳಿದ್ದೀವಿ. ಸೊ ಇಲ್ಲಿ ವಿಲ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಯು ಅಂತಕ್ಕಂಥದ್ದು ಸಬ್ಜೆಕ್ಟ್ ಇರ್ಬೇಕಂತ ಹೇಳಿದ್ವಿ. ಸೊ ನೆಕ್ಸ್ಟ್ ಹ್ಯಾವ್ ಬರಿಬೇಕಂತ ಹೇಳಿದ್ವಿ, ಹ್ಯಾವನ್ನು ಬರೆದಿದ್ದೇವೆ. ಸೊ ನೆಕ್ಸ್ಟ್ ಮೇನ್ ವರ್ಬ್ V3 ಫಾರ್ಮಲ್ ಬರೀಬೇಕಂತ ಹೇಳಿದ್ವಿ. ಸೊ ರೀಚ್ಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದ್ದು V3 ಫಾರ್ಮಲ್ ಇರ್ತಕ್ಕಂಥದ್ದು. ಧಾರವಾಡ ಬೈ 5 o'clock ಅಂತಕ್ಕಂಥದ್ದು ಆಬ್ಜೆಕ್ಟ್. ಏನಿದು ಆಬ್ಜೆಕ್ಟ್. ಸೊ ಕೊನೆಗೆ ಕ್ವಶನ್ ಮಾರ್ಕನ್ನು ಇಡಬೇಕಂತಿದ್ವಿ, ಕ್ವಶನ್ ಮಾರ್ಕನ್ನು ಇಟ್ಟಿದ್ವಿ. ಪ್ರತಿ ಸೆಂಟೆನ್ಸ್ನ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರೋದನ್ನು ತಾವು ನೋಡ್ಬೋದು. ಸೊ ಈ ರೀತಿಯಾಗಿ ನಾವು ಕೊಟ್ಟಂತಹ ಒಂದು ಫಾರ್ಮುಲಾ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಟೇಬಲ್ ಆಗಿರ್ಬೋದು ಪರಸ್ಪರ ಟ್ಯಾಲಿ ಆಗ್ತಿರ್ತಕ್ಕಂಥದ್ದು 100% ರೈಟ್. ಸೊ ಹಾಗಾದರೆ ನಾವು ಮಾಡಿರ್ತಕ್ಕಂಥ ಟೇಬಲ್ ಆಗಿರ್ಬೋದು ಫಾರ್ಮುಲಾ ಆಗಿರ್ಬೋದು ಎರಡೂ ಸರಿಯಾಗಿವೆ ಅಂತ ಭಾವಿಸಬೇಕು. ಸೊ ದಿಸ್ ಈಸ್ ವಾಟ್ ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ನೋಡ್ತೇವೆ. ಸೊ ಇದಾದ ಬಳಿಕ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಅಂದರೆ ಫೋರ್ತ್ ಟೈಪ್ ಆಫ್ ದಿಸ್ ಸೆಂಟೆನ್ಸ್ ಆಗಿ ನಾವು ಹೇಳ್ಕೊಡ್ತಿರ್ತಕ್ಕಂಥದ್ದು ಈಗ. ಸೊ ಇದರಲ್ಲಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಯಾವ ರೀತಿಯಾದಂಥ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಹೊಂದಿರ್ತದೆ ಅನ್ನುವಂಥದ್ದು. ಸೊ ಅದನ್ನು ಮೊದಲಿಗೆ ಫಾರ್ಮುಲಾದೊಂದಿಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಏನು ಬರೀಬೇಕು, ಹೆಲ್ಪಿಂಗ್ ವರ್ಬ್ ಬರೀಬೇಕು. ಸೊ ಅದಾದ ಬಳಿಕ ಸಬ್ಜೆಕ್ಟನ್ನು ಬರೀಬೇಕು, ದೆನ್ ನಾಟನ್ನು ಬರೀಬೇಕು, ಅದಾದ ಬಳಿಕ ಹ್ಯಾವನ್ನು ಬರೀಬೇಕು, ಮೇನ್ ವರ್ಬ್ V3 ಫಾರ್ಮಲ್ ಬರಬೇಕು, ಅದಾದ ಬಳಿಕ ಆಬ್ಜೆಕ್ಟ್ ಬರೆದು ಕೊನೆಯಲ್ಲಿ ಕ್ವಶನ್ ಮಾರ್ಕನ್ನು ಇಡಬೇಕು. ಸೊ ಈ ರೀತಿಯಾದಂಥ ಫಾರ್ಮುಲಾವನ್ನು ನಾನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಟೇಬಲನ್ನು ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಸೊ ಈ ಟೇಬಲನ್ನು ಓದಿ ಅವುಗಳ ಕನ್ನಡದ ಅರ್ಥವನ್ನು ತಿಳಿದುಕೊಂಡು ಇನ್ನಷ್ಟು ಅರ್ಥಪೂರ್ಣವಾಗಿ ಕಲಿತಾ ಹೋಗೋಣ. ನೋಡಿ, ಸಿಂಗ್ಯುಲರ್ ಫಸ್ಟ್ ಪರ್ಸನ್, ಶಾಲ್ ಐ ನಾಟ್ ಹ್ಯಾವ್ ರೀಚ್ ಧಾರವಾಡ ಬೈ 5 o'clock. ಅಂದರೆ ನಾನು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್, ಶಾಲ್ ವಿ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನಾವು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್, ವಿಲ್ ಯು ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀನು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ ಅನ್ನುವಂಥದ್ದು. ನೆಕ್ಸ್ಟ್ ಪ್ಲೂರಲ್ ಸೆಕೆಂಡ್ ಪರ್ಸನ್, ವಿಲ್ ಯು ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ನೀವು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ ಅನ್ನುವಂಥದ್ದು. ನೆಕ್ಸ್ಟ್ ಸಿಂಗ್ಯುಲರ್ ಥರ್ಡ್ ಪರ್ಸನ್, ವಿಲ್ ಹಿ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock. ಅವನು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ. ನೆಕ್ಸ್ಟ್ ವಿಲ್ ಸಿ ನಾಟ್ ಹ್ಯಾವ್ ರೀಚ್ಡ್ ಧಾರವಾಡ ಬೈ 5 o'clock.
ಅವಳು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ? ನೆಕ್ಸ್ಟ್, ವಿಲ್ ಇಟ್ ನಾಟ್ ಹ್ಯಾವ್ ರೀಚ್ ಧಾರವಾಡ ಬೈ 5 o'clock? ಅದು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ ಅನ್ನುವಂಥದ್ದು. ನೆಕ್ಸ್ಟ್, ಪ್ಲೂರಲ್ ಥರ್ಡ್ ಪರ್ಸನ್, ವಿಲ್ ದೇ ನಾಟ್ ಹ್ಯಾವ್ ರೀಚ್ ಧಾರವಾಡ ಬೈ 5 o'clock? ಅವರು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ ಅಥವಾ ಅವು 5 ಗಂಟೆಗೆ ಧಾರವಾಡ ತಲುಪಿರುವುದಿಲ್ಲವೇ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಅರ್ಥವನ್ನು ಕೊಡುವಂಥ ಈ ಎಲ್ಲ ವಾಕ್ಯಗಳು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ಗಳಾಗಿದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಆಗಿರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಕೂಡ ನಾವು ಈಗ ಕೊಟ್ಟಂತಹ ಫಾರ್ಮುಲಾವನ್ನು ಈಗ ಚೆಕ್ ಮಾಡುವಂಥದ್ದು ಈ ಒಂದು ಈ ಒಂದು ಸೆಂಟೆನ್ಸ್ಗಳ ಮೂಲಕ. ಸೊ ಈಗ ನಾನು ಈ ಒಂದು ಫಾರ್ಮುಲಾವನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ಲೂರಲ್ ಥರ್ಡ್ ಪರ್ಸನಲ್ಲಿರ್ತಕ್ಕಂಥ ವಾಕ್ಯವನ್ನು ಆಯ್ಕೆ ಮಾಡ್ಕೊಳ್ತಿದ್ದೀನಿ. ನೋಡಿ, ಫಾರ್ಮುಲಾದಲ್ಲಿ ಏನಿದೆ ಮೇಲ್ಗಡೆ ಟೈಟಲಲ್ಲಿ ಹೆಲ್ಪಿಂಗ್ ವರ್ಬ್ ಇರಬೇಕಂತ ಇದೆ. ಇಲ್ಲಿ ವಿಲ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಸಬ್ಜೆಕ್ಟ್ ಇರಬೇಕಂದ್ರೆ ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್. ನಾಟನ್ನು ಬರೀಬೇಕಂತ ಇದೆ, ನಾಟನ್ನು ಬರೆದಿದ್ದೇವೆ. ಹ್ಯಾವ್ ಬರೀಬೇಕಂತ ಹೇಳಿದ್ದೀವಿ, ಫಾರ್ಮುಲಾದಲ್ಲಿ ಹ್ಯಾವ್ ಬರೆದಿದ್ದೇವೆ. ಆಮೇಲೆ ಮೇನ್ ವರ್ಬ್ V3 ಫಾರ್ಮಲ್ ಇರಬೇಕಂತ ಹೇಳಿದೆ. ಸೊ ಇಲ್ಲಿ ಇದು ರೀಚ್ಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದ್ದು V3 ಫಾರ್ಮಲ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಬರೀಬೇಕಂತ ಹೇಳಿದ್ದೀವಿ. ಧಾರವಾಡ ಬೈ 5 o'clock ಅಂತಕ್ಕಂಥದ್ದು ಏನಿದು ಆಬ್ಜೆಕ್ಟ್. ಸೊ ಕೊನೆಗೆ ಏನು ಮಾಡ್ಬೇಕಂತಿದೆ, ಕ್ವಶನ್ ಮಾರ್ಕನ್ನು ಇಡಬೇಕಂತಿದೆ. ಇಲ್ಲಿ ನೋಡಿ ಕ್ವಶನ್ ಮಾರ್ಕನ್ನು ಇಟ್ಟಿರ್ತಕ್ಕಂಥದ್ದು. ಪ್ರತಿ ಸೆಂಟೆನ್ಸ್ನ ಕೊನೆಯಲ್ಲಿ ಕ್ವಶನ್ ಮಾರ್ಕನ್ನು ತಾವು ನೋಡ್ಬೋದು. ಸೊ ನಾವು ಕೊಟ್ಟಂಥ ಫಾರ್ಮುಲಾ ಇಲ್ಲಿ ಎಲ್ಲ ವಾಕ್ಯಗಳಲ್ಲಿ ಮತ್ತು ಎಲ್ಲ ಒಂದು ಪರ್ಸನ್ಗಳಲ್ಲಿ ಕರೆಕ್ಟಾಗಿ 100% ಅಪ್ಲೈ ಆಗಿರ್ತಕ್ಕಂಥದ್ದು. ಬೇಕಿದ್ರೆ ತಾವು ಕೂಡ ಚೆಕ್ ಮಾಡ್ಕೋಬೋದು, ಯಾವ ಒಂದು ವಾಕ್ಯವನ್ನು ಬೇಕಾದರೂ ಆಯ್ಕೆ ಮಾಡ್ಕೊಂಡ್ಬಿಟ್ಟು. ಸೊ ಈ ಫಾರ್ಮುಲಾ ಮತ್ತು ಟೇಬಲ್ ಸರಿಯಾಗಿ ಇರೋದರಿಂದ ಅಥವಾ ಪರಸ್ಪರ ಟ್ಯಾಲಿ ಆಗ್ತಿರೋದ್ರಿಂದ ಇವೆರಡೂ ಕೂಡ ನಾವು ಸರಿಯಾಗಿವೆ ಅಂತ ಭಾವಿಸಬೇಕು. ಸೊ ದಿಸ್ ಈಸ್ ವಾಟ್ ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ನಾವು ನೋಡ್ಬೋದಾಗಿದೆ. ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ, ನಾನು ಮಾಡಿಕೊಡ್ತಿರ್ತಕ್ಕಂತಹ ಈ ವಿಡಿಯೋಗಳು ತಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತಕ್ಕಂಥವ್ರು ನಮ್ಮ ಚಾನಲ್ನ ID ಈ ವಿಡಿಯೋನ ಕೆಳಭಾಗದಲ್ಲಿ ಸ್ಕ್ರೋಲ್ ಆಗ್ತಿದೆ. ಸೊ ಅದನ್ನು ಬರ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹೊಸ ವಿಡಿಯೋಗಳು ರಿಲೀಸ್ ಮಾಡಿದಾಗ ತಮಗೆ ಸಹಜವಾಗಿ ಸಿಗ್ತಾ ಇರಬೇಕು ನನ್ನ ವಿಡಿಯೋಗಳು ಅನ್ನೋದಾದರೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ಕೊಡ್ತಿರ್ತಕ್ಕಂಥ ಈ ಒಂದು ಸುಲಭ ವಿಧಾನ ತಮಗೆ ಅರ್ಥವಾಗ್ತಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಾಧ್ಯವಾದರೆ ಒಂದು ಲೈಕ್ ಹಾಕಿ, ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ತಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ, ಜೈ ಹಿಂದ್.